ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನಿವತ್ತು 12 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಯಿತು, ಬೆಳಗಿನ ಟಿಫನ್ನು ಆಯಿತು. ತೊಗರಿಕಾಯಿ ಹಾಕಿ ಬೀನ್ಸ್ ಕ್ಯಾರೆಟ್ ಹಾಕಿ ಉಪ್ಪಿಟ್ಟು ಮಾಡಿದ್ವಿ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್, ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ವೆದರ್ ಕೂಡ ಅಷ್ಟೇ, ಮನೆ ಹತ್ರ ತುಂಬ ಅಂದರೆ ತುಂಬ ಚಿಲ್ಲಾಗಿದೆ. ನೋಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಚಳಿ 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 ಇದೆ. ಸೊ ಬನ್ನಿ, ಏನೆಲ್ಲ ಆಗುತ್ತೆ ಇವತ್ತಿನ ಡೇ ಶುರು ಮಾಡುವ. ಇನ್ನು ನಾನು ಮಕ್ಕಳೆಲ್ಲ ಹೋದ್ಮೇಲೆ ಏನು ಮಾಡ್ತೀನಿ ಅಂತಂದರೆ, ಮನೇಲಿ ಸಣ್ಣ ಪುಟ್ಟ ಏನೆಲ್ಲ ಕೆಲಸಗಳಿರುತ್ತಲ್ಲ ಅದು ಮುಗಿಸ್ಕೊಳ್ತೀನಿ. ಅದರಲ್ಲೂ ಈ ವೆದರ್ ಟೈಮಲ್ಲಂತೂ ಆಗೋದೇ ಇಲ್ಲ, ತುಂಬ ಅಂದರೆ ತುಂಬ ಕಷ್ಟ ಸೊ ಹಾಗಾಗಿ ಇನ್ನೂ ಏನು ಕೆಲಸ ಟಚ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಆಗಿದೆ. ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೋಬೇಕು. ಅದ್ರ ಜೊತೆ ಇವತ್ತೊಂದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಓನ್ಲಿ 1 ಇಂಗ್ರೀಡಿಯೆಂಟ್ ಬಳಸಿ ಹೋಮ್ ಮೇಡ್ ಪನ್ನೀರನ್ನು ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಇನ್ನು ಕಡಲೆಕಾಯಿ ಪರ್ಸೆಗೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ಸ್ವಲ್ಪ ಕಡಲೆಕಾಯಿ ತಂದಿದ್ವಿ. ಮಣ್ಣಿತ್ತಂತ ಹೇಳಿ ತೊಳೆಯೋಕ್ಕೆ ಅಂತ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ತೊಳೆದು ಬೇಯೋಕ್ಕೆ ಹಾಕ್ತೀನಿ. ಇನ್ನು ಪನ್ನೀರ್ ಮಾಡೋದಕ್ಕೆ ಬೇಕಾಗಿರೋ ಅಂಥದ್ದು ಹಾಲು. ನಾನಿಲ್ಲಿ ಹಾಲನ್ನ ಗ್ರೀನ್ ಕಲರ್ ಪ್ಯಾಕೆಟ್ ಹಾಲನ್ನ ನಾನು ತೊಗೊಂಡಿದ್ದೀನಿ. ಫ್ರಿಜ್ಜಿಂದ ತೆಗೆದು ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಸೊ ದಟ್ ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳಿ, ಡೈರೆಕ್ಟಾಗಿ ಮಾಡ್ಕೊಳ್ಳೋದು ಬೇಡ ಅಂತ. ಅದ್ರ ಜೊತೆ ನಮಗೆ ನಿಂಬೆಹಣ್ಣು ಬೇಕು, 2 ನಿಂಬೆಹಣ್ಣು. ಈ ಗಾತ್ರದಲ್ಲಿದ್ದರೆ ಸಾಕು ನಿಂಬೆಹಣ್ಣು. ಈ ನಿಂಬೆಹಣ್ಣಿನ ಹೇಗೆ ಬಳಸ್ಕೋಬೇಕು ಅಂತಂದರೆ, ಅರ್ಧ ಲೀಟರ್ ಹಾಲಿಗೆ ನೋಡಿ, ಇದೊಂದು ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ದಪ್ಪದ್ರಲ್ಲಿ ಅರ್ಧ ಹೋಳು ನಿಂಬೆಹಣ್ಣಿದ್ರೆ ಸಾಕು. ಸೊ 1 ಲೀಟರ್ ಹಾಲಿಗೆ 1 ನಿಂಬೆಹಣ್ಣು ಲೆಕ್ಕ. 1.5 ಲೀಟ್ರ್ ಹಾಲು ನಾನು ಇಲ್ಲಿ ತೊಗೊಂಡಿರೋದ್ರಿಂದ 1 + ಅರ್ಧ, ನಾನು 1.5 ನಿಂಬೆಹಣ್ಣನ್ನು ಬಳಸ್ತೀನಿ. ಸೊ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಬನ್ನಿ. ಸೊ ಫಸ್ಟಿಗೆ ನಾನಿಲ್ಲಿ ಈ ಥರ ಒಂದು ಸ್ಟೀಲ್ ಬೌಲ್ನ ನಾನು ತೊಗೊಂಡಿದ್ದೀನಿ. ಸ್ಟೀಲ್ ಪಾತ್ರೆಯಲ್ಲೇ ಮಾಡಿ ಪನ್ನೀರ್ ಮಾಡುವಾಗ ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಮ್ದಾಗಲಿ, ಕಂಚಿಂದಾಗಲಿ, ತಾಮ್ರದ್ದಾಗಲಿ ಪಾತ್ರೆಗಳನ್ನು ಬಳಸಲಿಕ್ಕೆ ಹೋಗಬೇಡಿ. ಸ್ಟೀಲ್ ಪಾತ್ರೆನೇ ತಗೊಳ್ಳಿ ಪನ್ನೀರ್ ಮಾಡುವಾಗ, ಓಕೆನಾ? ಆ್ಯಂಡ್ 2 ನಿಂಬೆಹಣ್ಣು ನಾನು ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿಯಾದ ಸ್ಕ್ವೀಸ್ ಮಾಡಿಟ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆಲ್ಲ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಡೈರೆಕ್ಟಾಗಿ ನಾನು ನಿಮಗೆ ಗೊತ್ತಾಗಬೇಕು ಕ್ವಾಂಟಿಟಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಇದನ್ನು ಹೊಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ 2 ನಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಸೊ ಕಟ್ ಮಾಡಿ ಇಟ್ಕೋತೀನಿ ಇವಾಗ ಇದನ್ನು. ಸೊ ಲೆಮನ್ ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, 3 ಹೋಳು. ನೋಡಿ, ಟೈಮ್ಸ್ ಹಾಲು ಒಡೆಯೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಕೆಲವ್ರು ಏನು ಬಳಸ್ತಾರೆ, ಬೇಗ ಹಾಳಾಗಲಿ ಅಂತ ವೆನಿಗರ್ನ ಬಳಸ್ತಾರೆ. ಬಟ್ ವೆನಿಗರ್ ಎಲ್ಲ ಏನೂ ಬೇಡ. ಈಗ ನಾನು ಮಾಡುವಂಥ ಪನ್ನೀರು ನಿಮಗೆ 1 ವಾರ ಇಟ್ಟರೂ ಕೂಡ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟರೆ 1 ವಾರ ಆದರೂ ಪನ್ನೀರ್ ಕೆಡೋದಿಲ್ಲ, ಹೋಮ್ ಮೇಡ್ ಪನ್ನೀರ್. ಬಟ್ ಹೊರಗಡೆಯಿಂದ ತಂದಿರೋ ಪನ್ನೀರು ಹಾಗಿಡೋದಕ್ಕಾಗೋದಿಲ್ಲ. ಅವರೇನೇ ಮ್ಯಾನುಫ್ಯಾಕ್ಚರ್ ಡೇಟ್ ಕೊಟ್ಟಿದ್ರು ಕೂಡ ಅದು ಪ್ರಿಸರ್ವೇಟಿವ್ ಆಗಿರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಈಗ ನಾನು ಪನ್ನೀರನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟು ಹಾಲನ್ನ ನಾನು ಬಳಸ್ತಾ ಇದ್ದೀನಿ. ನಾನು ತೊಗೊಂಡಿರೋ ಹಾಲು ಬಂದು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ. ನಂದಿನಿ ಪಾಶ್ಚರೈಸ್ಡ್ ಕೌ ಮಿಲ್ಕ್. ಪಾಶ್ಚರೈಸ್ಡ್ ಕೌ ಮಿಲ್ಕನ್ನು ಬಳಸಿ ಕೂಡ ನಾವು ಪನ್ನೀರನ್ನ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇರೋದು ಇವತ್ತು. ಎಲ್ಲರೂ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಬಳಸ್ತಾರೆ. ಬಟ್ ನಾನಿಲ್ಲಿ ಬಳಸ್ತಾ ಇರೋದು ಗ್ರೀನ್ ಕಲರ್ ಪ್ಯಾಕೆಟ್. ಸ್ಟವ್ ಇನ್ನೂ ಆನ್ ಆಗಿಲ್ಲ ನೋಡಿ, ಸ್ಟವ್ ಇನ್ನೂ ಆನ್ ಆಗಿಲ್ಲ. ಸೊ ಸ್ಟವ್ ಆನ್ ಮಾಡೋಕ್ಕೂ ಮುಂಚೆನೇ ನಾನು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲನೂ ತೊಗೊಳ್ಳಿ. ಪ್ಯಾಕೆಟಲ್ಲಿ ಯಾವುದು ಉಳಿಯೋ ಥರದ್ದು ಬೇಡ, ವೇಸ್ಟ್ ಆಗೋದು ಬೇಡ. 1 more ½ ಲೀಟರ್. ಸೊ ಟೋಟಲಿ ನಾನೀಗ 1 ಲೀಟರ್ ಹಾಕ್ದಂಗೆ ಆಯಿತು. ತುಂಬ ಸಿಂಪಲ್ಲು ಫ್ರೆಂಡ್ಸ್, ಮಾಡೋಕ್ಕೆ ಯಾರಿಗೆ ಬರಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಕೋಬೋದು. ನಾನು ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ, ಪನ್ನೀರ ಹೇಗೆ ಮಾಡ್ತೀರಾ ನಮಗೂ ಹೇಳ್ಕೊಡಿ ಅಂತ. ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳಿರೋದು ನಾನು ನೋಡಿದ್ದೀನಿ. ನನ್ನ ಮನೆಯಲ್ಲೇ ಪನ್ನೀರ್ ಮಾಡ್ಕೊಳ್ತೀನಿ ಅನ್ನುವಾಗ. ಸೊ ಹಾಗಾಗಿ ನಾನು ಇದನ್ನು ನನ್ನ ಚಾನಲ್ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ.
ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಯಾವ ಥರ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ತೋರಿಸ್ಕೊಡ್ತೀನಿ ನನ್ನ ವ್ಲಾಗಲ್ಲೇ. ನಾನು ರೆಸಿಪೀಸ್ಗೆ ಅಂತ ಯಾವುದೇ ರೀತಿಯಾದ ಚಾನಲನ್ನು ಓಪನ್ ಮಾಡಿಲ್ಲ. ಸೊ ಇನ್ನೊಂದು ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1.5 ಲೀಟರ್ ಹಾಲಾಯ್ತು ಈಗ. ಸೊ ಈಗ ನಾನು ಸ್ಟವ್ನ ಅಂಟಿಸ್ತಾ ಇದ್ದೀನಿ. ಸೊ ನೋಡಿ, ಸ್ಟವ್ ಅಂಟಿಸಿದ್ದೀನಿ. ಅಂಟಿಸಿ ಇಷ್ಟೇ ಫ್ಲೇಮಲ್ಲಿರಲಿ, ತುಂಬ ಲೋ ಫ್ಲೇಮು ಬೇಡ ಅಥವಾ ತುಂಬ ಹೈ ಫ್ಲೇಮಲ್ಲೂ ನಾವು ಹಾಲನ್ನ ಕಾಯಿಸಬಾರ್ದು. ಪರ್ಫೆಕ್ಟಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು. ಸೊ ಈಗ ಹಾಲನ್ನ ಕಾಯೋಕ್ಕೆ ಇಕ್ಕಿದ್ದೀನಿ. ಹಾಲು ಕಾಯೋದಕ್ಕೆ ಬಿಟ್ಟು, ಹಾಲು ಕಾಯುವಾಗ ಈ ಥರ ಒಂದು ಸ್ಪೂನಿಂದ ನಾವು ಸ್ಟರ್ ಮಾಡ್ತಾ ಬರ್ತಾ ಇರಬೇಕು. ಯಾಕಂತಂದರೆ ಇದಕ್ಕೆ ನಾವು ಯಾವುದೇ ರೀತಿಯಾದ ನೀರನ್ನು ಹಾಕಿರೋದಿಲ್ಲ ಪನ್ನೀರ್ ಮಾಡುವಾಗ. ಸೊ ಏನಾಗುತ್ತೆ, ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಹಾಲು ತುಂಬಾ ಮಂದ ಇರುತ್ತೆ, ಗಟ್ಟಿ ಇರುತ್ತೆ, ಅದು ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ತಳ ಹಿಡಿಬಾರ್ದು, ಅದು ಸೀಯಬಾರ್ದು ತಳ ಅಂತ ಹೇಳ್ಬಿಟ್ಟು ನಾವು ಈ ಸ್ಪೂನನ್ನು ಬಳಸಿ ಸ್ಟರ್ ಮಾಡ್ತಾ ಇರಬೇಕು ಹೀಗೆ. ಸೊ ಇವಾಗಷ್ಟೇ ನಾನು ಹಾಲು ಕಾಯೋಕ್ಕೆ ಇಕ್ಕಿರೋದ್ರಿಂದ ಹಾಲು ಕಾಯೋಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಅಷ್ಟಲ್ಲ ಅದು ಹಾಲು ಕಾಯುತ್ತೆ. ಸೊ ಆವಾಗ ಉಕ್ಕು ಬರ್ತಿದ್ದೆ ಅನ್ನುವಾಗಲೇ ಇದನ್ನು ತಿರುಗಿಸಿ ಸ್ಪೂನಿಂದ ನಾವು ಅದನ್ನು ಸ್ಟರ್ ಮಾಡ್ತಾ ಇರಬೇಕು. ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸೊ ಡೈರೆಕ್ಟಾಗಿ ನಾನು ಲೆಮನ್ ತೊಗೊಂಡಿರೋದ್ರಿಂದ, ಸ್ಕ್ವೀಸ್ ಮಾಡ್ತಾ ಪಕ್ಕಕ್ಕೆ ಇಟ್ಕೊಂಡಿಲ್ಲ ನಾನು, ಡೈರೆಕ್ಟ್ ಲೆಮನ್ ತೊಗೊಂಡಿರೋದ್ರಿಂದ ಹಾಗೇ ಇದೊಂದು ಫಿಲ್ಟರ್ನ ನಾನು ತೊಗೊಂಡಿದ್ದೀನಿ, ಸ್ಟೀಲ್ ಫಿಲ್ಟರ್. ಸೊ ಎಲ್ಲರ ಮನೇಲಿ ಇರುತ್ತೆ, ಇದೊಂದು ತೊಗೊಂಡಿದ್ದೀನಿ. ಈಗ ಹಾಲು ಕಾಯೋಕ್ಕೆ ಇಕ್ಕಿದ್ದೀನಿ, ನೋಡುವ ಬನ್ನಿ. ಸೊ ಫ್ರೆಂಡ್ಸ್, ಒಂದು ಕಡೆ ಹಾಲು ಕಾಯ್ತಾ ಇದೆ, ಇನ್ನೊಂದು ಕಡೆ ಈ ಥರದೊಂದು ಕರ್ಚಿಪ್ ಇದ್ದರೆ ಸಾಕು ನೋಡಿ. ಬಿಕಾಸ್ ಹಾಲು ಫಿಲ್ಟರ್ ಮಾಡ್ಕೋಬೇಕಲ್ಲ ಪನ್ನೀರನ್ನ ಮಾಡೋಕ್ಕೆ, ಪನ್ನೀರ್ ಕಟ್ಟಿಡಬೇಕಲ್ಲ, ಹಾಗಾಗಿ ಈ ಥರದೊಂದು ಕರ್ಚಿಪ್ ಇದ್ದರೆ ಸಾಕು ಕಾಟನ್ದು. ಎಗೈನ್ ಪನ್ನೀರನ್ನ ಫಿಲ್ಟ್ರ್ ಮಾಡ್ಕೊಳ್ಳೋದಕ್ಕೆ ಈ ಥರದೊಂದು ಬಿಗ್ ಫಿಲ್ಟರ್, ದೊಡ್ಡ ಅಗಲವಾದೊಂದು ಫಿಲ್ಟರ್ ಬೇಕು. ಸೊ ಈ ಫಿಲ್ಟರಿಂದ ನಾವು ಪನ್ನೀರನ್ನ ಶೋಧಿಸ್ಕೋತೀವಿ. ಇದನ್ನು ಹೇಗೆ ಯೂಸ್ ಮಾಡಬೇಕಂತ ಹೇಳಿ ನಾನು ತೋರಿಸ್ತೀನಿ. ಹಾಗೆಯೇ ನಿಮ್ಮ ಪಕ್ಕದಲ್ಲೇ, ಇಲ್ಲಿ ನಾನು ಒಬ್ಬಳೇ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಯಾರೂ ವೀಡಿಯೋ ಮಾಡ್ತಾ ಇಲ್ಲ. ಸೊ ನನ್ನ ಪಕ್ಕದಲ್ಲೇ ಒಂದು ಚೊಂಬು ನೀರು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು 2ರಿಂದ 3 ಚೊಂಬು ನೀರು ಬೇಕಾಗುತ್ತೆ, ಯಾಕಂದರೆ ಪನ್ನೀರ್ ವಾಶ್ ಮಾಡಬೇಕಾಗತ್ತೆ. ಲೆಮನ್ ಎಲ್ಲ ಹಾಕಿರ್ತೀವಲ್ಲ, ಸೊ ಅದೆಲ್ಲ ನೀಟಾಗಿ ಸ್ಟೈನ್ ಆಗಬೇಕು ಅಂತಂದರೆ ನಾವು ಕೋಲ್ಡ್ ವಾಟರ್ನ ನಾವು ಬಳಸಬೇಕಾಗತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಸೊ ನೋಡಿ, ನಾನೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟಬ್ ಒಳಗಡೆ, ಒಂದು ಬೌಲ್ ಒಳಗಡೆ ಈ ಥರ ಒಂದು ಕರ್ಚೀಫ್ ಹಾಕಿ ಇಟ್ಕೊಂಡು ಈ ಸ್ಟ್ರೈನರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಹಾಲು ಸ್ವಲ್ಪ ಹೀಟ್ ಆಗ್ತಾ ಇದೆ, ಆ ಟೈಮಲ್ಲಿ ನಾವು ಈ ಥರ ಸ್ಟರ್ ಮಾಡ್ಕೊಳ್ತಾ ಇರಬೇಕು. ಫ್ರೆಂಡ್ಸ್, ನಾನು ಯೂಶ್ವಲಿ ಆರೆಂಜ್ ಕಲರ್ ಪ್ಯಾಕೆಟ್ನ ಬಳಸಿ ನಾನು ಪನ್ನೀರ್ ಮಾಡೋದನ್ನು ನೋಡಿದ್ದೀನಿ. ಬಟ್ ನಾನು ಯಾವಾಗಲೂ ಗ್ರೀನ್ ಕಲರ್ ಪ್ಯಾಕೆಟನ್ನೇ ಬಳಸಿ ನಾನು ಮಾಡೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂದಿದ್ದು ಅಂತ ಹೇಳಿ. ಪನ್ನೀರ್ ಹೇಗಾಗಿತ್ತು. ಪನ್ನೀರ್ ಒಂದು ಸ್ವಲ್ಪನೂ ಸ್ಮೆಲ್ ಇರೋದಿಲ್ಲ, ಕೆಲವೊಂದು ಪನ್ನೀರ್ ಸ್ಮೆಲ್ ಇರುತ್ತೆ. ಮಕ್ಕಳಂತೂ ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಹುಳಿ ಬಂದುಬಿಟ್ಟಿರುತ್ತೆ ಪನ್ನೀರು, ಅದನ್ನು ತಿಂದಾಗ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಸೊ ಇದೆಲ್ಲ ನಾವು ಯೋಚನೆ ಮಾಡಿ ನಾನು ಹೀಗೆ ಮನೆಯಲ್ಲೇ ಪನ್ನೀರ್ ಮಾಡ್ಕೊಳ್ತೀನಿ. ನನ್ನ ಮಕ್ಳಿಗಂತೂ ಮನೇಲಿ ಮಾಡೋ ಪನ್ನೀರ್ ತುಂಬ ಅಂದರೆ ತುಂಬ ಇಷ್ಟ. ನೋಡಿ, ಹೀಟ್ ಆಗ್ತಾ ಇರುವಾಗಲೇ ಅವಾಗವಾಗ ಈ ಥರ ಸ್ಟರ್ ಮಾಡ್ಕೊಳ್ತಾ ಇರಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ, ಹಾಲು ಉಪ್ಪು ಬರೋದಕ್ಕೆ ರೆಡಿ ಇದೆ. ಸೊ ದಯವಿಟ್ಟು ಕೈ ಮಾತ್ರ ಈ ಥರ ಅಲ್ಲಾಡಿಸ್ತಾನೆ ಇರಿ, ಇಲ್ಲಾಂದರೆ ಹಾಲು ಕೆಳಗಡೆ ತಲ ಹಿಡಿದ್ಬಿಡುತ್ತೆ. ನೋಡಿ, ಬಿಸಿ ಹೊಗೆ ಬರ್ತಾ ಇದೆ. ಸೊ ನಾನು ಇನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಪನ್ನೀರ್ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಥರ ಹಿಂಗೆ ಕೈ ಆಡಿಸ್ತಾನೇ ಇರಬೇಕು, ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಕೈ ಆಡೋದನ್ನು ಬಿಡಬಾರ್ದು. ಜಸ್ಟ್ ಒನ್ ಸೆಕೆಂಡ್ ಆರ್ 2 ಸೆಕೆಂಡ್ಸ್ ಬ್ರೇಕ್ ಕೊಡಬೇಕಷ್ಟೇ. ನೀವು ಫ್ಲೇಮನ್ನ ನೋಡೋದಾದರೆ ನೋಡಿ, ತುಂಬ ಮೀಡಿಯಮ್ ಫ್ಲೇಮ್ ನಾನು ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ನಾನು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ.
ಸೊ ಇವಾಗ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಫುಲ್ಲು ಫ್ಲೇಮ್ನ ಲೋ ಮಾಡಿಕೊಂಡು ಇದೆಲ್ಲ ತೊಗೋಬೇಕು. ಹೀಗೆ ಸ್ಟಿರ್ ಮಾಡ್ತಾನೆ ಇರಿ. ಒಂದು 2 ಸೆಕೆಂಡ್ಸ್ ಕುದೀಲಿ ಈಗ ಇದು. ಆವಾಗ ಹಾಲು ಚೆನ್ನಾಗಿ ಕುದ್ದಂಗೆ ಆಗುತ್ತೆ, ಪನ್ನೀರು ಕೂಡ ಚೆನ್ನಾಗಾಗುತ್ತೆ. ನೋಡಿ, 1-2 ನಿಮಿಷ ಕುದಿಬೇಕೀಗ ಇದು. ಉಕ್ಕು ಬರುವಾಗ ಈ ಥರ ಮಾಡ್ಕೊತಾ ಇರಬೇಕು. ಸೊ ಈಗೇನು ಮಾಡಬೇಕಂದ್ರೆ ನೋಡಿ, ಈ ಥರ ಫಿಲ್ಟ್ರನ್ನ ಹಿಂಗೆ ಬೌಲ್ ಒಳಗಡೆ ಇಟ್ಕೊಂಡು ಹಾಲು ಫ್ಲೇಮಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಆಫ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಒಂದೊಂದು ನಿಂಬೆಹಣ್ಣನ್ನೇ ನಾನು ಹಿಂಗೆ ಸ್ವೀಸ್ ಮಾಡಿ ಈ ಥರ ಮಾಡ್ತೀನಿ. ಫುಲ್ ಸುತ್ತ ಈ ಥರ ಮಾಡ್ತೀನಿ. ಒಂದೇ ಜಾಗದಲ್ಲಿ ಹಾಕಬೇಡಿ, ಫುಲ್ ಹೀಗೆ ಸುತ್ತ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್? ನೋಡಿ, ಹಾಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಹಿಂಗೆ ಸುತ್ತ, ಈ ಥರ ಹಿಂಗೆ ಸುತ್ತ ಲೆಮನಲ್ಲಿರೋ ಅಂಥ ಎಲ್ಲ ರಸನ ತಗೊಳ್ಳಿ. ಟೋಟಲ್ ನೋಡಿ ಸಾಕಾಗುತ್ತೆ, ಇಷ್ಟೇ ಸಾಕಾಗುತ್ತೆ ಹಾಲು ಹೊಡಿಯೋಕ್ಕೆ. ಅರ್ಧ ಲೀಟ್ರಿಗೆ ಅರ್ಧ ಹೋಳು ನಿಂಬೆಹಣ್ಣು ಅಂತ ಲೆಕ್ಕ ತೊಗೊಂಡ್ರೆ 1.5 ಲೀಟರ್ ಹಾಲು ಬಳಸಿರೋದು ನಾನಿಲ್ಲಿ. ಕ್ಲೀನಾಗಿ ನೀಟಾಗಿ ಸರಿ ಹೋಗ್ಬಿಡುತ್ತೆ. ಸೊ ನೋಡಿ, ನಿಂಬೆಹಣ್ಣು ಬೀಜ ಎಲ್ಲ ಇಲ್ಲೇ ಉಳ್ಕೊಳ್ತು. ಸೊ ಲೆಮನ್ನಲ್ಲಿರೋ ರಸ ಕೂಡ ಬಂತು. ಸೊ ಈಗ ಹಾಲು ಹೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಉರಿ ಲೋ ಫ್ಲೇಮಲ್ಲೇ ಇರಬೇಕು. ನೀವು ಹೀಗೆ ಒಂದು ಕಡೆಯಿಂದ ನೀಟಾಗಿ ಈ ಥರ ಸ್ಟರ್ ಮಾಡಬೇಕು. ತುಂಬ ಮೀಡಿಯಮ್ ಸಿಮ್ಮು ಇಡಬಾರ್ದು, ಫುಲ್ ಲೋ ಸಿಮ್ಮು ಇಡಬಾರ್ದು, ಮೀಡಿಯಮ್ ಸಿಮ್ ಇಡಬೇಕು, ಹೈ ಫ್ಲೇಮ್ ಇರಬಾರ್ದು. ನೋಡಿ, ಹಾಲು ಹೊಡಿತಾ ಇದೆ. ಹಾಲು ಹೊಡೆಯೋದಕ್ಕೆ 1-2 ನಿಮಿಷ ತಗೊಳುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ವೆನೆಗರ್ ಬಳಸ್ತಾರೆ ಬೇಗ ಆಗಲಿ ಅಂತ ಹೇಳಿ. ಬಟ್ ಬರೀ ಲೆಮನ್ ಒಂದೇ ಸಾಕು, ಯಾವುದೇ ರೀತಿಯಾದ ಕಹಿ ಇರೋದಿಲ್ಲ ಪನ್ನೀರು ಲೆಮನಿಂದು. ಆದರೆ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ವಾಶ್ ಮಾಡೋದು ಸಹ ತೋರಿಸ್ತೀನಿ. ನೋಡಿ, ಫ್ಲೇಮ್ ಇರಬೇಕು, ಸೊ ದಟ್ ಅದೆಲ್ಲ ಕ್ಲೀನಾಗಿ ಹಾಲು ಹೊಡೆಯೋದಕ್ಕೆ, ಆ ಲೆಮನ್ದು ಏನಿದೆಯಲ್ಲ ರಸ, ಆ ಫ್ಲೇವರಿಂದ ಹಾಲು ಹೊಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇವಾಗ ಹಾಲೆಲ್ಲ ಸಪ್ರೇಟ್ ಆಯಿತು. ನೋಡಿ, ಪನ್ನೀರೆಲ್ಲ ಸಪ್ರೇಟ್ ಆಯಿತು, ನೀರೆಲ್ಲ ಸಪ್ರೇಟ್ ಆಯಿತು. ನೋಡಿ, ಮುಂಚೆ ಹೇಗಿತ್ತು ಹಾಲು ಥರನೇ ಇತ್ತು, ಇವಾಗ ನೀರು ಥರ ಕಾಣಿಸ್ತಾ ಇದೆ. ನೋಡಿ, ಬಾಯ್ಲ್ ಆಗ್ತಾ ಇದೆ ನೀರು, ಕಾಣಿಸ್ತಾ? ಸೊ ಬಾಯ್ಲ್ ಆದಮೇಲೆ ಆಫ್ ಮಾಡಿಬಿಡ್ಬೇಕು. ಸೊ ಆಫ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ 1-2 ನಿಮಿಷ ತುಂಬ ಬಿಸಿ ಹಬೆ ಇರುತ್ತೆ ಅಲ್ವ, ಒಬ್ಬರೇ ಮಾಡ್ಕೊಳ್ಳುವಾಗ ಕಷ್ಟ ಆಗುತ್ತೆ, ಯಾಕಂದರೆ ಬಿಸಿ ಮತ್ತು ಕೈಯೆಲ್ಲ ಸುಟ್ಕೊಂಡಿರ. ಸೊ ನಾನಿಲ್ಲಿ ಒಬ್ಬಳೇ ಮಾಡ್ಕೋತೀನಿ, ಎವ್ರಿ ಟೈಮ್ ಪನ್ನೀರ್ ನಾನು ಒಬ್ಬಳೇ ಮಾಡ್ಕೊಳ್ಳೋದು. ಸೊ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ನಾನು ಇನ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಪನ್ನೀರೇ ಬೇರೆ, ನೀರು ಈ ಥರ ಆಗುತ್ತೆ, ಈ ಕಲರ್ ಬರುತ್ತೆ ನೀರು. ಸೊ ನೋಡಿ, ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ ನಾನು ಫಿಲ್ಟ್ರ್ ಮಾಡ್ಕೋತೀನಿ. ಒಂದು ಬೌಲಲ್ಲಿ ತಣ್ಣೀರು ತೆಗೆದಿಟ್ಕೊಂಡಿದ್ದೀನಿ, ನೀವು ಅಷ್ಟೇ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಸೊ ಈಗ ಇದನ್ನು ಪನ್ನೀರನ್ನು ನಾನು ಫಿಲ್ಟ್ರ್ ಮಾಡ್ಕೋತೀನಿ. ನೋಡಿ ಹೇಗಾಗಿದೆ ಅಂತ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಪೂನಲ್ಲಿ ಈ ಥರ ವಾಶ್ ಮಾಡ್ಕೋಬೇಕು. ನೋಡಿ, ಲೆಮನ್ ಬಳಸಿರ್ತೀವಲ್ಲ, ಆ ಹುಳಿ ಅಂಶ ಇದರಲ್ಲಿ ಇರುತ್ತೆ, ಅದು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಸಲ ತೊಳಿಬೇಕು.
ಒಂದು 2ರಿಂದ 3 ಚೊಂಬು ನೀರಲ್ಲಿ ವಾಶ್ ಮಾಡಿ. ಸೊ ಎಲ್ಲ ಕ್ಲೀನಾಗಿ ಒಟ್ಟೋಗ್ಬಿಡುತ್ತೆ ಅದ್ರದ್ದು ಕಹಿ ಅಂಶ. ಆ್ಯಂಡ್ ಪನ್ನೀರು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಈಗ ಕಂಪ್ಲೀಟಾಗಿ ತೊಳೆದಾಗಿದೆ ನೋಡಿ, ಈ ಥರ ತೊಳ್ಕೊಬೇಕು. ಈಗೇನು ಮಾಡಬೇಕು ಅಂದರೆ ಈ 4 ಸೈಡಿಂದ 4 ಸೈಡಿಂದ ಈ ಬಟ್ಟೆನ ಹೀಗೆ ಹಿಡ್ಕೋಬೇಕು. ಹ್ಯಾಂಡ್ ಕರ್ಚಿಫ್, ನಾನು ಪನ್ನೀರ್ ಮಾಡೋದಕ್ಕೆ ಅಂತಲೇ ಕರ್ಚಿಫ್ ಇಟ್ಬಿಟ್ಟಿದ್ದೀನಿ. ಈ ಥರ ಕರ್ಚಿಫ್ ಹಾಕ್ಕೊಂಡು ಇದರಲ್ಲಿರೋ ಬೇರೆ ಎಕ್ಸ್ಟ್ರಾ ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ ಈ ಥರ ಬಂದಿರುತ್ತೆ. ಇವಾಗ ಇದನ್ನು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ಟಿಡೋಣ. ಓಕೆ, ಸೊ ನೋಡಿ ಒಂದು ಸ್ಕ್ವೇರ್ ಶೇಪಲ್ಲಿ ಈ ಥರ ಕಟ್ಟಿಟ್ಬಿಟ್ಟು ಅದು ರೌಂಡ್ ಶೇಪಲ್ಲಿ ಇತ್ತಲ್ಲ ಅದನ್ನೆಲ್ಲ ನಾವು ಈ ಥರ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ಟಿಟ್ಕೋಬೇಕು. ಸೊ ಈಗ ಇದರಲ್ಲಿ ಎಕ್ಸ್ಟ್ರಾ ನೀರು ಏನಿರುತ್ತೆ ಅಲ್ಲ ಇದು ಸ್ಟೇನ್ ಆಗಬೇಕು. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪ್ಲೇಟ್ ತೊಗೊಳ್ತೀನಿ. ಸೊ ಈ ಪ್ಲೇಟಿಗೆ ಇದೇನಿದೆಯಲ್ಲ ಪ್ಲೇಟ್ ಹೀಗೆ ಉಲ್ಟಾ ಮಾಡಿಡಬೇಕು. ಇದ್ರ ಮೇಲೆ ಹೀಗಿಡಬೇಕು ಪನ್ನೀರನ್ನ. ಸೊ ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಡಬೇಕು. ಇದಕ್ಕೆ ಒಂದು ವೆಯ್ಟ್ ಆಗಿರೋವಂಥದ್ದು ಏನಾದರೂ ಇಡಬೇಕು. ಸೊ ಅವಾಗೇನಾಗುತ್ತೆ, ಇದರಲ್ಲಿರೋವಂಥ ಎಕ್ಸ್ಟ್ರಾ ನೀರೆಲ್ಲ ಈಸಿಯಾಗಿ ಕೆಳಗಿಳಿಯುತ್ತೆ. ತೋರಿಸ್ತೀನಿ ರೀ ನಿಮಗೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಸ್ಟ್ರೈನ್ ಆಗ್ತಾ ಇದೆ ಅಂತ ನೋಡಿ. ಫುಲ್ ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ ಎಲ್ಲ ಈ ಥರ ಸೈಡ್ಸಲ್ಲಿ ಬಂದು ನಿಂತಿರುತ್ತೆ. ಓಕೆನಾ? ಸೊ ಇದು ಎಷ್ಟೊತ್ತಿರಬೇಕು ಅನ್ನೋದು ನಿಮ್ಮ ಕ್ವಶನ್ ಆಗಿದ್ರೆ ಇದು 3 to 4 ಅವರ್ಸ್ ಹೀಗೆ ಇರಬೇಕು. ಅಷ್ಟರಲ್ಲಿ ಒಂದು ಡ್ರಾಪ್ ಇಲ್ಲದೆ ಇರೋ ಹಾಗೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟ್ರೈನ್ ಆಗಿರುತ್ತೆ ನೀರು. ವ್ಲಾಗು ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಲೆಮನ್ ಏನಿರುತ್ತಲ್ಲ ಇದನ್ನು ನಾನೊಂದು ಬೌಲಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕಂತಂದರೆ ನನಗೆ ಈ ಸ್ಟವ್ದು ಸ್ಟೈನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ಬಿಸಾಕಕ್ಕೆ ಹೋಗೋದಿಲ್ಲ ನಾನು. ಮತ್ತು ಫ್ರಿಜ್ಜು ಕೂಡ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಲೆಮನ್ ಫ್ಲೇವರು. ಹಾಗಾಗಿ ನಾನು ಇದನ್ನು ಅದಕ್ಕೆ ಬಳಸ್ಕೊತೀನಿ. ಸೊ ಇನ್ನು ಮನೆಯವರು ಬಂದಿದ್ದರು, ಮೇಕೆ ಕಾಲು ತಂದಿದ್ದಾರೆ, ಹಾಗೆಯೇ ಮಟನ್ ತಂದಿದ್ದಾರೆ. ಕಡಲೆಕಾಯಿ ರೆಡಿ, ಸಾಲ್ಟು ಹಾಕಿಬಿಟ್ಟು ನೀರು ಹಾಕಿ ಸಾಲ್ಟ್ ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ ಕಡಲೆಕಾಯಿನ. ಸೊ ಮಕ್ಕಳು ಬಂದಿದ್ದ ತಕ್ಷಣ ಕೇಳಿದ್ರೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ 1 hour ಆಗಿದೆ ನೋಡಿ, ನೀರೆಲ್ಲ ಸ್ಕ್ವೀಸ್ ಆಗಿದೆ ಈ ಕಡೆ ಸೈಡಲ್ಲಿ. 1 hour ಆಗಿದೆ. ಇವಾಗ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇಷ್ಟೇ ಫ್ರೆಂಡ್ಸ್, ಈಗ ಪನ್ನೀರ್ ರೆಡಿ ಇದೆ. ಇದು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೀವು ಯಾವಾಗ ಮಾಡ್ತೀರಾ ಆವಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತು ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ. ಟುಡೇ ಇಸ್ ವೆಡ್ನಸ್ಡೇ. ಸೊ ನಾನು ಇದನ್ನು ನಾಳೆ ಇಲ್ಲ ನಾಳಿದ್ದು ಫ್ರೈಡೇ ಮಾಡ್ತೀನಿ. ಸೊ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ ನೀವು. ಸೊ ಸಿಂಪಲ್ಲಾಗಿ ಈಸಿಯಾಗಿ ಪನ್ನೀರ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಇವಾಗ ಹೇಳ್ಕೊಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಹೇರ್ಗೆ ಆಯಿಲ್ ಹಾಕ್ಬೇಕು, ಹೇರ್ ಆಯಿಲ್ ಹಾಕಬೇಕು. ಇದು ವೈಟ್ ಹೇರ್ಸ್ ಹೇಗೆ ಬಂದಿದೆ ನನಗೆ ಅಂತಂದರೆ ಉಪ್ಪಿನ ಕೈಯಲ್ಲಿ ಮುಟ್ಕೊಂಡು ನನಗೆ ವೈಟ್ ಹೇರ್ಸ್ ಆಗಿದೆ. ಬರೀ ಈ ಸೈಡ್ ಮಾತ್ರ ಕಲ್ಲುಪ್ಪು ಕೈಯಲ್ಲಿ ಹಿಡ್ಕೊಂಡು ಹೀಗೆ ಅಂದ್ಕೊಂಡೆ. ಸೊ ಅಲ್ಲಿ ಮಾತ್ರ ವೈಟ್ ಹೇರ್ಸ್ ಬಂದುಬಿಟ್ಟಿದೆ. ಸೊ ಅದನ್ನು ನಾನು ಅವಾಗವಾಗ ಮೆಹಂದಿ ಹಾಕಿ ನಾನು ಕವರ್ ಮಾಡ್ಕೋತೀನಿ. ಸೊ ಮೆಹಂದಿ ಹಾಕ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಸೊ ಹೇರ್ ಕೇರ್ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇರ್ ಆಯಿಲ್ ನಾನು ಮನೇಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಹೇರ್ ಆಯಿಲ್ ಇದನ್ನು ನಾನೇ ಮಾಡ್ಕೊಳ್ಳೋದು. ನಾನು ಒಂಥರ ಹೇರ್ ಆಯಿಲ್ ಮಾಡೋದಿಲ್ಲ, ವೆರೈಟಿ ಹೇರ್ ಆಯಿಲ್ ಮಾಡ್ತೀನಿ.
ಬಟ್ ಇವಾಗ ನಾನು ಅಟ್ ಪ್ರೆಸೆಂಟು ಈ ಹೇರ್ ಆಯಿಲ್ನ ನಾನು ಬಳಸ್ತಾ ಇದ್ದೀನಿ. ಇದು ನಾನೇ ಮನೇಲಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಹೇರ್ ಆಯಿಲ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಖಂಡಿತವಾಗ್ಲೂ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ಈ ಪನ್ನೀರ್ ಮಾಡಿರೋವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಅಷ್ಟೇ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಅಡುಗೆ ಮಾಡಬೇಕು ಇನ್ನು ನೆಕ್ಸ್ಟು.